ಭಗವಂತ ನನಗೆ ಆಯುಸ್ ಕೊಡ್ತೇನೆ, ನಾನು ಅಷ್ಟು ಸುಲಭವಾಗಿ ಸಾಯಲ್ಲ. ನಾನು ಗೊತ್ತಿದೆ ನನಗೆ, ನಿಮ್ಮ ಜೊತೆ ನಾನು ಬದುಕ್ತೇನೆ. ನಿಮ್ಮ ಶುಭ ಆರೈಕೆಯಿಂದ ನಾನು ಇನ್ನೂ ಇರ್ತೀನಿ. ನನ್ನ ಆರೋಗ್ಯದಲ್ಲಿ ಏನೇ ಇದ್ದರೂ ಆ ಭಗವಂತ ನನಗೆ ಶಕ್ತಿ ತುಂಬುತ್ತಾನೆ, ಆಯುಸ್ ಕೊಡ್ತಾನೆ. ಈ ಭೂಮಿಗೆ ಈ ದೇಹ ಹೋಗೋದಕ್ಕಿಂತ ಮುಂಚೆ ನನ್ನದೇ ಆದಂಥ ಕಲ್ಪನೆ ಇಟ್ಕೊಂಡಿದ್ದೇನೆ. ನಾನು ಈ ನಾಡಿನ ಪ್ರತಿಯೊಂದು ಕುಟುಂಬಗಳು, ನನಗೆ ಜಾತಿ ಇಲ್ಲ. ನನಗೆ ಇಲ್ಲಿರ್ತಕ್ಕಂಥವ್ರು ಒಕ್ಕಲಿಗರೇ ಇದ್ದಿರೋ ಬೇರೆ ಬೇರೆ ಜಾತಿಯವರಿದ್ದಿರೋ ಅದು ನಾನು ಹೇಳಕ್ಕೆ ಹೋಗೋದಿಲ್ಲ. ನನಗೆ ಎಂದೂ ಸಹ ನಾನು ಜಾತಿಯಿಂದ ನಾನು ಯಾರನ್ನೂ ಗುರುತಿಸಿಲ್ಲ. ನನ್ನ ಮನೆ ಹತ್ರ ಬರೋರನ್ನು ಜಾತಿಯಿಂದ ಗುರುತಿಸಿಲ್ಲ. ಈ ನಾಡಿನ ಪ್ರತಿ ಕುಟುಂಬಗಳು ಪಾಪ ಇವತ್ತು ಅದು ಎಂಥದ್ದು ಹೇಳ್ತಾರೆ. ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಎಂಥದ್ದು ಕಾಂತರಾಜ್ ವರದಿನ ಅಕ್ಸೆಪ್ಟ್ ಮಾಡ್ಕೊಳ್ಳಲಿಲ್ಲ, ನಿರಾಕರಣೆ ಮಾಡೋಣ. ಸಿದ್ದರಾಮಯ್ಯವ್ರಿಗೆ ಕೇಳ್ತೀನಿ, ಸಿದ್ದರಾಮಯ್ಯವರೇ ಈಗ ಅದೆಂಥದ್ದು ಜಯಪ್ರಕಾಶ್ ಹೆಗಡೆ, ಕಾಂತರಾಜು ಇಬ್ಬರು ಕೊಟ್ಟಿದ್ದು ತಗೊಂಡು ಇಟ್ಕೊಂಡು ನೀನು ಪೂಜೆ ಮಾಡ್ತಾ ಇದ್ದೀರಪ್ಪ ವಿಧಾನಸೌಧದಲ್ಲಿ, ಬಿಡಿ ಜನಗಳ ಮುಂದೆ ಯಾಕೆ ಇಟ್ಕೊಂಡು ಕೂತಿದ್ದೀರಿ? ದಯಾನಂದ ಮೂರ್ತಿ ಅರಣ್ಯ ಕೃಷಿ ಮಾಡಿ 2 ಎಕರೆಯಲ್ಲಿ 50 ಲಕ್ಷ ಗಳಿಸಲಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಏನು ಪುರುಷಾರ್ಥ ಸಾಧನೆ ಮಾಡ್ತಿದ್ದರಿಂದ ಇವತ್ತು ಜಾತಿಯಲ್ಲಿ ಇಲ್ಲ ಬಡತನ. ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ, ಎಲ್ಲ ಜಾತಿಯಲ್ಲೂ ಇವತ್ತು ಸಂಕಷ್ಟದಲ್ಲಿರ್ತಕ್ಕಂಥ ಜನರಿದ್ದಾರೆ. ಏನು ವೀರಶೈವ ಸಮಾಜದವರು ಎಲ್ಲರೂ ಶ್ರೀಮಂತಿಯಲ್ಲಿ ಬದುಕ್ತಾ ಇದ್ದಾರೆ, ಇಲ್ಲ ಒಕ್ಕಲಿಗರೆಲ್ಲ ಏನು ಶ್ರೀಮಂತಿಕೆಯಲ್ಲಿ ಬದುಕ್ತಾ ಇದ್ದೀರ. ಇವತ್ತು ದಲಿತ ಸಮಾಜಗಳಲ್ಲಿ ಶ್ರೀಮಂತಿಕೆಯಲ್ಲಿ ಬದುಕ್ತಾ ಇದ್ದಾರೆ. ಬಡತನ ಅಂತಕ್ಕಂಥದ್ದು ಎಲ್ಲರಲ್ಲೂ ಇದೆ. ಇವತ್ತು ಜಾತಿಯಿಂದ ಅಲ್ಲ ನಾವು ಮಾಡಬೇಕಾಗಿರೋದು ರಾಜಕೀಯ. ಈ ನಾಡಿನ 6.5 ಕೋಟಿ ಜನತೆಯ ಬದುಕೇನಿದೆ